73ನೇ ಪ್ರಶ್ನೆ. 73 ಮತ್ತು 74ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು ಯಾವಾಗ? ಡಿಸೆಂಬರ್ 22, 1992, ಡಿಸೆಂಬರ್ 25, 1992, ಡಿಸೆಂಬರ್ 23, 1992, ಡಿಸೆಂಬರ್ 28, 1992. ಇದಕ್ಕೆ ಸರಿಯಾದ ಉತ್ತರ 73 ಮತ್ತು 74ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಡಿಸೆಂಬರ್ 22, 1992ರಂದು ಮಂಡಿಸಲಾಯಿತು. 74ನೇ ಪ್ರಶ್ನೆ. ಪಂಚಾಯಿತಿ ಸ್ಥಾಪನೆಗೆ ಸಂಬಂಧಿಸಿದ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಜಾರಿಗೆ ಬಂದದ್ದು ಯಾವಾಗ? ಡಿಸೆಂಬರ್ 22, 1992, ಡಿಸೆಂಬರ್ 24, 1993, ಡಿಸೆಂಬರ್ 23, 1994, ಡಿಸೆಂಬರ್ 28, 1992. ಇದಕ್ಕೆ ಸರಿಯಾದ ಉತ್ತರ ಪಂಚಾಯಿತಿ ಸ್ಥಾಪನೆಗೆ ಸಂಬಂಧಿಸಿದ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ಡಿಸೆಂಬರ್ 24, 1993ರಂದು ಜಾರಿಗೆ ತರಲಾಯಿತು. 75ನೇ ಪ್ರಶ್ನೆ. 73 ಮತ್ತು 74ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದ್ದು ಯಾವಾಗ? ಡಿಸೆಂಬರ್ 22, 1992, ಡಿಸೆಂಬರ್ 25, 1992, ಡಿಸೆಂಬರ್ 23, 1992, ಡಿಸೆಂಬರ್ 28, 1992. ಇದಕ್ಕೆ ಸರಿಯಾದ ಉತ್ತರ 73 ಮತ್ತು 74ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಡಿಸೆಂಬರ್ 23, 1992ರಂದು ಮಂಡಿಸಲಾಯಿತು. 76ನೇ ಪ್ರಶ್ನೆ. 74ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಜಾರಿಯಾಗಿದ್ದು ಯಾವಾಗ? ಜೂನ್ 1, 1993, ಏಪ್ರಿಲ್ 24, 1993, ಡಿಸೆಂಬರ್ 23, 1994, ಡಿಸೆಂಬರ್ 28, 1992. ಸರಿಯಾದ ಉತ್ತರ 74ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಜಾರಿಯಾಗಿದ್ದು ಜೂನ್ 1, 1993ರಲ್ಲಿ. 77ನೇ ಪ್ರಶ್ನೆ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ಕ್ಕೆ ಮೊದಲ ತಿದ್ದುಪಡಿ 2015 ಜಾರಿಗೆ ಬಂದ ತಿಂಗಳು ಯಾವುದು? ಸರಿಯಾದ ಉತ್ತರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ಕ್ಕೆ ಮೊದಲ ತಿದ್ದುಪಡಿ ಏಪ್ರಿಲ್ 2015ರಂದು ಜಾರಿಗೆ ಬಂದಿತು. 78ನೇ ಪ್ರಶ್ನೆ. ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015ಕ್ಕೆ ಅಂಕಿತ ಹಾಕಿದ ರಾಜ್ಯಪಾಲರು ಯಾರು? ಹಂಸರಾಜ್ ಭಾರದ್ವಾಜ್, ರೋಸಯ್ಯ, ವಾಜುಭಾಯಿ ವಾಲಾ, ಟಿ.ಎಸ್. ಠಾಕೂರ್. ಸರಿಯಾದ ಉತ್ತರ ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015ಕ್ಕೆ ಅಂಕಿತ ಹಾಕಿದ ರಾಜ್ಯಪಾಲರು ವಜುಭಾಯಿ ವಾಲಾ. 79ನೇ ಪ್ರಶ್ನೆ. ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015ಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಯಾವಾಗ? ಮಾರ್ಚ್ 31, ಏಪ್ರಿಲ್ 4, ಏಪ್ರಿಲ್ 29, ಜೂನ್ 1. ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 29ರಂದು. ಏಪ್ರಿಲ್ 29ರಂದು ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015ಕ್ಕೆ ವಾಜುಭಾಯಿ ವಾಲಾ ರವರು ಅಂಕಿತ ಹಾಕಿದರು. 80ನೇ ಪ್ರಶ್ನೆ. ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015 ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕ ಯಾವುದು? ಏಪ್ರಿಲ್ 15, ಏಪ್ರಿಲ್ 30, ಮಾರ್ಚ್ 31, ಏಪ್ರಿಲ್ 1. ಸರಿಯಾದ ಉತ್ತರ ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015 ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕ ಏಪ್ರಿಲ್ 30.
81ನೇ ಪ್ರಶ್ನೆ. ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎ. ಪಂಚಾಯತ್ನಲ್ಲಿ ಮಹಿಳಾ ಮೀಸಲಾತಿ ಹೆಚ್ಚಿಸಿದ್ದು. ಬಿ. ಮತದಾನ ಮಾಡುವುದನ್ನು ಕರ್ತವ್ಯ ಮತ್ತು ಕಡ್ಡಾಯಗೊಳಿಸಿದ್ದು. ಸಿ. ಪಂಚಾಯಿತಿಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿಯನ್ನು 5 ವರ್ಷಕ್ಕೆ ನಿಗದಿ ಮಾಡಿದ್ದು. ಡಿ. ಮೀಸಲಾತಿ ಅವಧಿಯನ್ನು ನಿಗದಿಪಡಿಸಿದ್ದು. ಸರಿಯಾದ ಉತ್ತರ ಆಪ್ಷನ್ 1 ಎ, ಬಿ ಮತ್ತು ಸಿ ಎಲ್ಲವೂ ಕೂಡ ಸರಿ. ಅಂದರೆ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015ಕ್ಕೆ ಸಂಬಂಧಿಸಿದಂತೆ ಪಂಚಾಯತ್ನಲ್ಲಿ ಮಹಿಳಾ ಮೀಸಲಾತಿ ಹೆಚ್ಚಿಸಿದ್ದು ಸರಿಯಾಗಿದೆ. ಮತದಾನ ಮಾಡುವುದನ್ನು ಕರ್ತವ್ಯ ಮತ್ತು ಕಡ್ಡಾಯಗೊಳಿಸಿದ್ದು ಸರಿಯಾಗಿದೆ. ಪಂಚಾಯಿತಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿಯನ್ನು 5 ವರ್ಷಕ್ಕೆ ನಿಗದಿ ಮಾಡಿದ್ದು ಸರಿಯಾಗಿದೆ. ಮೀಸಲಾತಿ ಅವಧಿಯನ್ನು ನಿಗದಿಪಡಿಸಿದ್ದು ಇದು ಕೂಡ ಸರಿಯಾಗಿದೆ.